ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ಅಕ್ಷರ ಕಲಿಸೋ, ಅಜ್ಞಾನ ಅಳಿಸೋ, ಅವನೂನು ಅನ್ನದಾತಾನೆ. ತಪ್ಪು ಸರಿಯ ತಿದ್ದಿ ತಿಳಿ ಹೇಳಿ ಸಮಬುದ್ಧಿ, ನಮ್ಮ ಚಿತ್ತ ಶುದ್ಧಿಯಾಗೋ ಹಾದಿ. ಎಷ್ಟೇ ದೂರ ಹೋದ್ರೂ ಮರಿಬೇಡ ನಿನ್ನ ಬೇರು, ನಿನ್ನ ಸಾಧನೆಗೆಲ್ಲ ಇದುವೇ ಆದಿ. ಪಾಠಶಾಲಾ 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 ಪಾಠಶಾಲಾ. ಯಾಕಂದ್ರೆ ನಿಮಗ ಪ್ರಜಾಪ್ರಭುತ್ವ ಸರ್ಕಾರದಲ್ಲಿ ಚುನಾವಣೆಗೆ ಎಷ್ಟೊಂದು ಪ್ರಾಮುಖ್ಯತೆ ಇದೆ. ಯಾವ ರೀತಿಯಾಗಿ ನಾವು ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಬೇಕು ಅಂತಕ್ಕಂಥ ಸ್ವತಂತ್ರ ನಮಗೆ. ಅದನ್ನು ಮತವನ್ನು ಯಾವ ರೀತಿಯಾಗಿ ಯಾವುದೇ ಆಮಿಷಗಳಿಗೆ ಒಳಗಾಗದೆ ಮತವನ್ನು ಯಾವ ರೀತಿ ಚಲಾಯಿಸಬೇಕು. ಹೀಗಂಗೆ ಲೋಕಸಭೆ, ರಾಜ್ಯಸಭೆ, ವಿಧಾನಸಭೆ ಪರಿಷತ್ತು, ನಮ್ಮ ರಾಜ್ಯ ಸರ್ಕಾರದ ರಚನೆ, ಕೇಂದ್ರ ಸರ್ಕಾರದ ರಚನೆ ಯಾಕಾಗ್ತದೋ ಅದರ ಚುನಾವಣೆಯ ಸಂಪೂರ್ಣ ಮಾಹಿತಿ ನಿಮಗಿಲ್ಲ. ಈ ಶಾಲಾ ಹಂತದಲ್ಲೆಲ್ಲ ಗೊತ್ತಾಗಬೇಕು. ಅದರ ಮಹತ್ವ, ಅದರ ಪಾವಿತ್ರ್ಯತೆ, ಪ್ರಜಾಪ್ರಭುತ್ವದ ಎಷ್ಟು ರೀತಿ ಅಂತಕ್ಕಂಥದ್ದನ್ನು ತಮ್ಮನ್ನೆಲ್ಲ ತಿಳಿಯಪಡಿಸುವ ಒಂದು ಉದ್ದೇಶದಿಂದ ಶಿಕ್ಷಣ ಇಲಾಖೆಯವರು ಏನು ಮಾಡಿದ್ದಾರೆ ಅಂತಂದ್ರೆ ಶಾಲಾ ಸಂಪತ್ತನ್ನು ರಚನೆ ಮಾಡೋದನ್ನ ಆದೇಶ ಮಾಡಿದ್ದೀವಿ. ಹೋದ ವರ್ಷನೂ ಮಾಡಿದ್ದೀವಿ. ಆದರೆ ಅದು ಹೊರಗಡೆ ಚುನಾವಣೆಯನ್ನು ನೋಡಿರ್ತೀವಿ. ಆ ರೀತಿ ಯಾವುದೇ ರೀತಿಯ ಯಾವುದೇ ಆಶಯ ಆಮಿಷ, ಆಮೇಲೆ ಜಗಳ, ವೈಮನಸ್ಸು, ಇದು ಯಾವುದೇ ರೀತಿಯ ಕಂಡು ನೋಡ್ಬಾರ್ದು. ಅದಕ್ಕೆ ಆ ಬೇಸಿನಿಂದ ಇಂಡಿಯನ್ ಪಾರ್ಟಿ ಕಳಿಸಿದ್ರೆ ಒಂದು ರಾಷ್ಟ್ರ ನಿರ್ಮಾಪಕರ ನೀವಾಗ್ತೀವಿ, ಮುಂದಿನ ಪ್ರಜೆಗಳು ಬರ್ತದ. ಅದಕ್ಕೋಸ್ಕರ ಯಾವ ರೀತಿಯಾಗಿ ಇರ್ತೈತಿ ಚುನಾವಣೆ ಅಂತಕ್ಕಂಥದ್ದು ಎಲ್ಲ ನಾಮಿನೇಷನ್ ಇಟ್ಕೊಂಡು ಎಲ್ಲ ಹಂತದಲ್ಲಿಯೂ ಕೂಡ ಏನೇನು ಮಾಡ್ತಾರ ಅಂತಕ್ಕಂಥದ್ದನ್ನು ತಿಳಿಯಪಡಿಸುವ ಒಂದು ಉದ್ದೇಶದಿಂದ ಶಾಲಾ ಸಂಸತ್ತನ್ನು ರಚನೆ ಮಾಡ್ತೈತಿ. ಅದರಲ್ಲಿ ಪ್ರಧಾನಮಂತ್ರಿಗಳನ್ನು ಹಾಗೂ ಇತರ ಮಂತ್ರಿಗಳನ್ನು ಆಯ್ಕೆ ಮಾಡ್ತಾರೆ. ಅದು ನಿಮಗೇನು ನಾನು ನಡೆಯಲಾರೆ ಅದು ಇದು ಬೇಡ. ಆದರೆ ಚುನಾವಣೆ ಅಂತಕ್ಕಂಥದ್ದು ಯಾವ ರೀತಿ ಆಗ್ತೈತಿ ಅನ್ನೋದನ್ನು ನಿಮಗೆ ಗೊತ್ತುಪಡಿಸ್ಬೇಕಾಗೈತಿ, ನೀವು ತಿಳ್ಕೋಬೇಕಾಗೈತಿ. ಅದಕ್ಕೋಸ್ಕರ ಇದನ್ನು ಶಾಲಾ ಸಂಸತ್ತನ್ನು ರಚನೆ ಮಾಡ್ತೀವಿ. ಅದಕ್ಕೆ ಕೆಲವೊಂದು ಚುನಾವಣಾ ಆಯೋಗದಿಂದ ಕೆಲವೊಂದು ನೀತಿ ಇರ್ತಾವೆ. ಅದನ್ನು ಇಲ್ಲಿನೂ ಕೂಡ ನಾವು ಅದನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕಾಗ್ತೈತಿ. ಈಗ ಚುನಾವಣಾ ಅಧಿಸೂಚಿ ಅಂದರೆ ಇಂಥ ದಿವಸ ನಾವು ಚುನಾವಣೆ ಇದು ಮಾಡ್ತೀವಿ ಅಂತ ಇವತ್ತು ನಾವು ಏನು ಮಾಡಿದ್ರೆ 11/7/2023 ಆಮೇಲೆ ಚುನಾವಣಾ ನೀತಿ ಸಂಹಿತೆ ಇರ್ತೈತೆ. ಅದು ಎಂದಕ್ಕೆ ಸಂಹಿತೆಯಲ್ಲಿ ಇರ್ತೈತಿ ಅಂದ್ರೆ ಇವತ್ತಿನ ಅಂದ್ರೆ 11/7/2023ರಿಂದ 21/7/2023 ಏನಿರ್ತೈತಿ ಚುನಾವಣಾ ನೀತಿ ಸಂಹಿತೆ ಜಾರಿಯಲ್ಲಿ ಇರ್ತದೆ. ಆಮೇಲೆ ನೀವೇನು ಮಾಡಬೇಕು ಅಂತಂದ್ರೆ ನಾಮಪತ್ರ ಸಲ್ಲಿಕೆಯನ್ನು ಮಾಡಬೇಕಾಗುತ್ತೆ. ಮುಂದಿನ ನಾಮಪತ್ರವನ್ನು ಸಲ್ಲಿಕೆ ಮಾಡಬೇಕಂದಾಗ ದಿನಾಂಕವನ್ನು ನಿಗದಿಪಡಿಸಿರ್ತಾರೆ. ಅದು ಯಾವುದು ಅಂತಂದ್ರೆ 13/7/2023ರಿಂದ 14/7/2022 ಹಾಗೂ 14ನೇ ತಾರೀಕು ನೀವೇನು ಮಾಡಬೇಕಾಗುತ್ತಂದ್ರೆ ನಾಮಪತ್ರವನ್ನು ಸಲ್ಲಿಕೆ ಮಾಡಬೇಕು. ನಾಮಪತ್ರ ಸಲ್ಲಿಕೆ ಮಾಡಿದಾಗ ಹಿಂತೆಗೆದುಕೊಳ್ತಕ್ಕಂಥದ್ದು ಅವಕಾಶವೇ ಇದೆ. ಅದನ್ನು ಯಾವತ್ತಿನ ದಿನ ನೀವು ಹಿಂತೆಗೆದುಕೊಳ್ಳೋದಕ್ಕೆ ಅವಕಾಶ ಇದೆ ಅಂತಂದ್ರೆ 15/7 ನಾಮಪತ್ರ ಹಿಂಪಡೆಯಲಿರ್ತಕ್ಕಂತಹ ದಿನಾಂಕ ನಾಮಿನೇಷನ್ 15/7/2020. ಮುಂದೆ ಅದು ನೀವೆಲ್ಲ ಒಂದು ಫೈನಲಾಗಿ ಬರೋರು ಕೊಡ್ತಾರೆ, ಆಮೇಲೆ ಹಿಂಪಡೆಯೋರು ಏನು ಹೇಳ್ತಾರೆ, ಅದಕ್ಕೆ ಫೈನಲಾಗಿ ಏನು ಉಳಿತಾರಲ್ಲ ಅದರಲ್ಲಿ ನಾವು ಕೆಲವೊಂದು ಆಯ್ಕೆ ಮಾಡಬೇಕಾಗುತ್ತೆ. ಕೆಲವೊಂದು ನಾಮಪತ್ರಗಳ ರಿಸಲ್ಟ್ ಆಗ್ತೈತೆ. ಅದನ್ನು ಏನು ಮಾಡ್ತೀವಿ ಅಂದರೆ ಯಾವಾಗ ನಾವು ಅದನ್ನು ಫೈನಲ್ ಆಗಿ ಲೀಸ್ಟನ್ನು ಅನೌನ್ಸ್ ಮಾಡ್ತೀವಿ ಅಂತಂದ್ರೆ 15/7 ಪರಿಶೀಲನೆ ಮಾಡಿ ನೀವು ಸಲ್ಲಿಸಿರ್ತಕ್ಕಂಥ ನಾಮಪತ್ರವನ್ನು ಪರಿಶೀಲನೆ ಮಾಡಿ 15/7/2023 ಅದನ್ನು ನಾಮಪತ್ರ ಪರಿಶೀಲನೆ ಮಾಡಿ ಅಂತಿಮವನ್ನು ಕೊಡ್ಬೇಕು. ಈಗ ನೆಕ್ಸ್ಟ್ ಅಂತಂದ್ರೆ ಚುನಾವಣಾ ದಿನಾಂಕ. ಚುನಾವಣೆ ಎಲ್ಲಿ ನಡೀತೈತೆ ಅಂದ್ರೆ 21/7/2023
ನೀವು ಫಸ್ಟ್ ತಿಳ್ಕೊಳಿ. ಯಾವುದೇ ರೀತಿಯ ಜಗಳ ಇದು ಕಂಡು ಬಂದಲ್ಲೇ ಅದನ್ನು ನಾವು ಏನು ಮಾಡಬೇಕಾಗೈತಿ ಅದನ್ನು ಮಾಡ್ತೀವಿ. ನಿಮ್ಮ ಚುನಾವಣೆ ಹಾಗಾಗ್ತೈತಿ ಪ್ರಜಾಪ್ರಭುತ್ವ ಸರ್ಕಾರದಲ್ಲಿ. ಆಮೇಲೆ ಅದರ ಮತದಾನದ ಮಹತ್ವ ಏನು, ಯಾವ ರೀತಿಯಾಗಿ ನಾವು ಚಲಾಯಿಸಬೇಕು ಅನ್ನೋದನ್ನು ತಿಳಿಯಪಡಿಸುವುದು ಇದರ ಉದ್ದೇಶ. ಆದ್ದರಿಂದ ಸರಿಯಾದ ರೀತಿಯಲ್ಲಿ ಶಾಂತ ರೀತಿಯಿಂದ ಚುನಾವಣೆ ಆಗಬೇಕು. ಹಾಗಾಗಬೇಕು ಅಂತಂದ್ರೆ ಒಂದು ಪ್ರಮಾಣ ಒಂದು ಏನು ಮಾಡಬೇಕಾಗುತ್ತೆ ಅಂದ್ರೆ ನಿಮ್ಮ ಕಡೆಯಿಂದ ಹೋಗಿ ಕೈ ಕೊಡಬೇಕಂತ ಅದನ್ನು ಮರಳಿ ಸರ್ ಅಂತ ಹೇಳ್ತಾರೆ. ನಾವು ಅದನ್ನು ಬದಲಾವಣೆ ಮಾಡಿ ಅವ್ರು ಹೇಗೆ ಹೇಳ್ಕೊಡ್ತಾರೆ ಅದನ್ನು ಅವ್ರು ಹೇಳಿದಂತೆ ನಾವು ಹೇಳಬೇಕು. ಮತದಾರರ ಪ್ರತಿಕ್ರಿಯಾ ವಿಧಿ. ಪ್ರಜಾಪ್ರಭುತ್ವದಲ್ಲಿ ದೃಢ ವಿಶ್ವಾಸವುಳ್ಳ ಭಾರತದ ಪೌರರಾದ ನಾವು ನಮ್ಮ ದೇಶದ ಪ್ರಜಾಸತ್ತಾತ್ಮಕ ಸಂಪ್ರದಾಯಗಳು ಮತ್ತು ಮುಕ್ತ ನ್ಯಾಯಸಮ್ಮತ ಮತ್ತು ಶಾಂತಿಯುತ ಚುನಾವಣೆಗಳ ಘನತೆಯನ್ನು ಎತ್ತಿ ಹಿಡಿಯುತ್ತೇವೆಂದು ಮತ್ತು ಪ್ರತಿಯೊಂದು ಚುನಾವಣೆಯಲ್ಲಿ ನಿರ್ಭೀತರಾಗಿ ಮತ್ತು ಧರ್ಮ, ಜನಾಂಗ, ಜಾತಿ, ಮತ, ಭಾಷೆ ಅಥವಾ ಯಾವುದೇ ಪ್ರೇರೇಪಣೆಗಳಿಂದ ದಾಕ್ಷಿಣ್ಯಗಳಿಂದ ಪ್ರಭಾವಿತರಾಗದೆ ಮತ ಚಲಾಯಿಸುತ್ತೇವೆಂದು ಈ ಮೂಲಕ ಪ್ರತಿಜ್ಞೆ ಸ್ವೀಕರಿಸುತ್ತೇವೆ. ಲಾಸ್ಟು ಬೆಂಚಿನ ಪಾರ್ಟಿ ನಮ್ಮದು, ನಮ್ದೇ ಹಾವಳಿ ಯಾರ್ನೇನ್ ಕೇಳದು. ಕುರ್ಚಿ ಹಾಕಿರೋ ಸ್ಟೇಜು ಸೆಂಟ್ರಿಗೆ, ಶಿಳ್ಳೆ ಹೊಡೆಯಿರೋ ಇವರ ಎಂಟ್ರಿಗೆ. ಕಲರ್ಫುಲ್ ಹುಡುಗರೆಲ್ಲ ವೈಟ್ ಅಂಡ್ ವೈಟ್ ಅಲ್ಲಿ, ಭಾಷಣ ರೆಡಿ ಇದೆ ಬಾಯ ತುದಿಯಲ್ಲಿ. ರೆಂಟಿಗೆ ತಂದ ಶಾಮಿಯಾನ, ಒಳಗೆ ಕೂತು ಧೂಮಪಾನ, ಹೊರಕ್ಕೆ ಹೊತ್ತಾಯ್ತು ವೇಟಿಂಗ್ ಫಾರ್ ವರದಾನ. ಕಿಟಕ
ಇರಲಿ ನಿಮ್ಮ ಮತ ನಮ್ಮ ಪಾಲಿಗೆ, ಸುಳ್ಳು ಹೇಳೋರಲ್ಲ ಪ್ಯೂರ್ ನಾಲಿಗೆ. ಹಾಕಿ ಜೈಕಾರ ನಮ್ದೇ ಸರ್ಕಾರ, ನಾವು ಹೆಸರಿಗಷ್ಟೇ ನಿಮ್ದೇನೆ ಅಧಿಕಾರ. ಅಭಿಪ್ರಾಯವನ್ನು ಸಂಗ್ರಹಿಸಿ ಸ್ವಾತಿ ಪಿಕ್ಚರ್ಗೆ ಕನ್ನಡ ಮಾಧ್ಯಮದಲ್ಲಿ ಪ್ರಧಾನಮಂತ್ರಿಯಾಗಿ ಆಯ್ಕೆಯಾಗಿದ್ದಾರೆ. ಆಕೆಗೆ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ದಾರೆ. ನಾನು ಸ್ವಾತಿ ಬಸವರಾಜ್, ನನ್ನ ತಿಳುವಳಿಕೆಯ ಪ್ರಕಾರ ಶಾಲಾ ಸಂಸತ್ತು ಚುನಾವಣೆಯಲ್ಲಿ ಆಯ್ಕೆಯಾಗಿದ್ದು, ನಾನು ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತಾ ಈ ಶಾಲೆಯ ಕಟ್ಟುನಿಟ್ಟಿನ ನಿಯಮಗಳಿಗೆ ಅನುಸಾರವಾಗಿ ಶ್ರದ್ಧಾ ಹಾಗೂ ವಿನಯಪೂರ್ವಕವಾಗಿ ಶಾಲಾ ಚಟುವಟಿಕೆಗಳನ್ನು ನಿರ್ವಹಿಸುತ್ತೇನೆಂದು ನನ್ನ ಆತ್ಮಸಾಕ್ಷಿಯಾಗಿ ನಿರ್ವಹಿಸಿದ ಹುದ್ದೆಯನ್ನು ನೋಡಿಕೊಳ್ಳುತ್ತೇನೆಂದು ಪ್ರಮಾಣೀಕರಿಸುತ್ತೇನೆ. ನಾನು ಎಲ್ಲ ಗುರಿಯಿಂದಕ್ಕೂ ಬದ್ಧತೆಯನ್ನು ತೋರುತ್ತೇನೆಂದು ಮತ್ತೊಮ್ಮೆ ಪ್ರಮಾಣೀಕರಿಸುತ್ತೇನೆ. ಧನ್ಯವಾದಗಳು. ಆಂಗ್ಲ ಮಾಧ್ಯಮದ ಇನ್ನೋರ್ವ ಪ್ರಧಾನಮಂತ್ರಿಗಳನ್ನಾಗಿ ಆಯ್ಕೆ ಮಾಡಲಾಗಿದೆ. ದರ್ಶನ್ ಎಂ ಪವಾರ್. ಮಾಧ್ಯಮದಲ್ಲಿ ದರ್ಶನ್ ಪವಾರ್ ಪ್ರಧಾನಮಂತ್ರಿ
ಮಂತ್ರಿಯಾಗಿ ಆಯ್ಕೆಯಾಗಿದ್ದಾನೆ. ಅವನಿಗೆ ಕಂಗ್ರಾಟ್ಸ್ಗಳನ್ನು. ಈಗ ಅವನ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡೋಣ. I, Darshana Pawan, have been elected a member of the school assembly. Do swear in the name of God that I will be truth, faith, and adherence to the rules of school establishment. That I will uphold the dignity and integrity of school, and that I will faithfully discharge the duty upon which I am about to enter. I promise that I will respect and abide by the rules and regulations of the school, in the true spirit of the glory and honor of my institute. I also pledge that I will respect the teachers and all the staffs and try best to show discipline throughout my academic career. Thank you. त्रैलोक्यं सम्पदासमुल्लेखनवित्तये विसृजि भवरोगिणां दक्षिणामूर्तये नमो नमः. ಈ ಸಮಾರಂಭದ ವೇದಿಕೆ ಮೇಲೆ ಆಸೀನರಾದಂಥ ಮುಖ್ಯ ಚುನಾವಣಾ ಆಯುಕ್ತರಾದಂಥ ಶ್ರೀಮತಿ ಕೆ.ಎಚ್. ಪುಟ್ಕೋಟಿ ಗುರುಮಾತೆಯವರೇ ಹಾಗೂ ಉಪ ಚುನಾವಣಾ ಆಯುಕ್ತರಾದಂಥ ಶ್ರೀಯುತ ಆರ್.ವಿ. ಜೋಶಿ ಗುರುಗಳೇ ಹಾಗೂ ನನ್ನ ಸಹೋದ್ಯೋಗಿ ಬಂಧುಗಳೇ, ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿ ಕಂಗೊಳಿಸುತ್ತಿರುವಂಥ ಶಾಲಾ ಸತತ ಚುನಾವಣಾ ಪ್ರತಿನಿಧಿಗಳೇ ಹಾಗೂ ಮುದ್ದು ವಿದ್ಯಾರ್ಥಿನಿಯರೇ, ಶಿಕ್ಷಕೇತರ ಸಿಬ್ಬಂದಿ ವರ್ಗಗಳು, ಇವತ್ತಿನ ದಿವಸ ನಡೆಯುತ್ತಿರುವಂಥ ಒಂದು ಸಮಾರಂಭ ಅಭೂತಪೂರ್ವ ಸಮಾರಂಭ. ಈ ಸಮಾರಂಭ ನಮ್ಮ ನಾಡನ್ನು ನಾವು ಹೇಗೆ ಕಟ್ಟಬೇಕು, ಸರ್ಕಾರವನ್ನು ನಾವು ಹೇಗೆ ರಚನೆ ಮಾಡಬೇಕು, ಮುಂದೆ ನಿಜ ಜೀವನದಲ್ಲಿ ಭವಿಷ್ಯತ್ತಿನಲ್ಲಿ ನಾವು ಯಾವ ರೀತಿಯಾಗಿ ಆಡಳಿತ ನಿರ್ವಹಣೆಯನ್ನು ಮಾಡಬೇಕೆನ್ನುವುದನ್ನು ನಾವು ಶಾಲಾ ಹಂತದಲ್ಲಿ ಅರಿಯುವುದರಿಂದ ಮುಂದಿನ ನಮ್ಮ ಭವಿಷ್ಯತ್ತಿನ ಜೀವನ ಸುಗಮವಾಗುವುದರಿಂದ ನಮಗೆ ಎಲ್ಲ ನಾಯಕತ್ವದ ಗುಣಗಳು ಪ್ರಾಥಮಿಕ ಹಂತದಲ್ಲಿ ದೊರೆಯುವುದರಿಂದ ನಾವೆಲ್ಲರೂ ಮುಂದೆ ಉತ್ತಮ ಆಡಳಿತವನ್ನು ನೋಡಿಕೊಳ್ಳಲು ಸಾಧ್ಯ. ಈ ಒಂದು ಉತ್ತಮ ಆಡಳಿತವನ್ನು ನಿರ್ವಹಿಸುವಂಥ ಪಾಠವನ್ನು ಕಲಿಸಿಕೊಟ್ಟಂಥ ಪ್ರಮುಖ ಶಿಕ್ಷಕರ ಶ್ರಮ ಬಹಳಷ್ಟಿದೆ. ಈ ಒಂದು ಚುನಾವಣೆ ತಯಾರಿಯನ್ನು ಮಾಡಬೇಕಾದ್ರೆ ಶಿಕ್ಷಕರು ಇಲ್ಲಿ ಸಾಕಷ್ಟು ಶ್ರಮಿಸಿದ್ದಾರೆ. ಯಾಕಂದರೆ ನಮ್ಮದು ಪ್ರಜಾಪ್ರಭುತ್ವ ರಾಷ್ಟ್ರ. ಪ್ರಜೆಗಳು ಯಾವ ರೀತಿಯಾಗಿ ತಮ್ಮ ತನು ಮಣ್ಣ ಧನವನ್ನು ಅರ್ಪಿಸಿ ಯಾವುದೇ ರಾಗ ದ್ವೇಷವಿಲ್ಲದೆ ಆಡಳಿತವನ್ನು ನೀವೆಲ್ಲರೂ ನಿರ್ವಹಿಸುತ್ತೀರಲ್ಲ ಅನಿಸುತ್ತಾ ನಾನು 2 ಮಾತುಗಳನ್ನು ಮುಗಿಸುತ್ತೀನಿ. ಧನ್ಯವಾದಗಳು ಗುರುಗಳಿಗೆ. ಈಗ ಹೊಸದಾಗಿ ಆಯ್ಕೆಗೊಂಡಿರ್ತಕ್ಕಂಥ ಎಲ್ಲ ಸದಸ್ಯರು ಹಾಗೂ ಪ್ರಧಾನಮಂತ್ರಿಗಳು ಈ ಪ್ರಮಾಣ ವಚನವನ್ನು ಹೇಳಬೇಕು. ಎಲ್ಲರೂ ಎದ್ದು ನಿಂತು. ಸಾಮಾಜಿಕವಾಗಿ ಎಲ್ಲರೂ ಪ್ರಮಾಣ ವಚನವನ್ನು ಕೈ ಮುಂದೆ ಮಾಡ್ರಿ, ಅಲ್ಗೈ ಮುಂದೆ ಮಾಡ್ರಿ. ಭಾರತದ ಪ್ರಜೆಗಳಾದ ನಾವು ಭಾರತವನ್ನ ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ ನ್ಯಾಯ, ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ಸ್ವಾತಂತ್ರ್ಯ
ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಸಮಾನತೆ ಸ್ಥಾನಮಾನ ಮತ್ತು ಅವಕಾಶಗಳ ಸಮತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ಭಾತೃತ್ವ ವ್ಯಕ್ತಿ ಗೌರವ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಾವೆಲ್ಲರೂ ಈ ಸಂವಿಧಾನವನ್ನು ನಮಗೆ ನಾವು ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ. ಚುನಾವಣೆಯ ಈ ಚುನಾವಣೆಯ ಮುಖ್ಯ ನಿರ್ಣಾಯಕರಾಗಿ ಇದ್ದಂಥ ಎಕ್ಸಿಕ್ಯೂಟಿವ್ ಮೇಡಮ್ ಅವರಿಗೆ ನಮ್ಮ ಪರವಾಗಿ ಅನಂತ ಧನ್ಯವಾದಗಳು. ಅದೇ ತರನಾಗಿ ಚುನಾವಣಾ ಅಧಿಕಾರಿಯಾಗಿ ಶ್ರೀರಂತ ಪ್ರಧಾನ ಮುಖ್ಯ ಗುರುಗಳಾದಂಥ ಜೋಶಿಗಳಿಗೂ ಕೂಡ ನಮ್ಮ ಪರವಾಗಿ ಅನಂತ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಅದೇ ತರನಾಗಿ ಈ ಎಲೆಕ್ಷನ್ ಉಸ್ತುವಾರಿಯನ್ನು ವಹಿಸಿದಂಥ ಸಿದ್ದು ಭಾರತಿ ಮತ್ತು ಪ್ರಶಾಂತ್ ಅವರಿಗೂ ಕೂಡ ನಮ್ಮ ಪರವಾಗಿ ಅನಂತ ಧನ್ಯವಾದಗಳು ಹೇಳ್ತೀನಿ. ಅದೇ ತರನಾಗಿ ಈ ಚುನಾವಣೆಗೆ ಎಲ್ಲ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರು ಸಹಕಾರವನ್ನು ನೀಡೋದಕ್ಕೆ ಅವರಿಗೂ ಕೂಡ ಅನಂತ ಧನ್ಯವಾದಗಳನ್ನು ಹೇಳಿ ಈ ಕಾರ್ಯಕ್ರಮವನ್ನು ಮುಂದೆ ನಡೆಸ್ತೇವೆ.